ಪ್ರತಿ ಕ್ಲಾಸ್ ರೂಮ್ಗೆ ಹೋಗಿ ಹೇಳಿ ಬಂದಿದ್ರಂತೆ. ಏನಂತ ಹೇಳಿ ಬಂದಿದ್ರು? ಭಗವದ್ಗೀತೆಯ ಬಗ್ಗೆ ಒಂದು ವಿಶೇಷ ಪ್ರವಚನ ಇದೆ, ನೀವೆಲ್ಲರೂ ಖಂಡಿತ ಬರಬೇಕು ಅಂತ ಹೇಳಿ ಬಂದಿದ್ರಂತೆ. ಪ್ರಿನ್ಸಿಪಾಲ್ ಅವರೇ ಹೋಗಿ ಎಲ್ಲಾ ಕ್ಲಾಸ್ ರೂಮ್ಗಳಿಗೆ ಹೋಗಿ ಹೇಳಿ ಬಂದಿದ್ರು ಕೂಡ ಆ ಭಗವದ್ಗೀತೆ ಪ್ರವಚನಕ್ಕೆ ಮಕ್ಕಳು ಬಂದಿರಲಿಲ್ಲ ಅಂತೆ. ಅವತ್ತಿನ ದಿನಗಳಲ್ಲಿ ಅವಾಗ 100 ವರ್ಷ ಇದೆ. ಪ್ರಿನ್ಸಿಪಾಲ್ನ ಕಥೆನೇ ಹೀಗಾದರೆ ಇನ್ನು ಈ ಕಾಲೇಜು ವಿದ್ಯಾರ್ಥಿ, ಇವನೊಬ್ಬ ವಿದ್ಯಾರ್ಥಿ ಅಷ್ಟೇ, ಇವನ ಕಷ್ಟ ಏನ್ ಕೇಳ್ತೀರಾ? ಅದಕ್ಕೆ ಇವನಿಗೆ ಪುಸ್ತಕವನ್ನು ಮಾರಾಟ ಅಲ್ಲ, ಹಂಚಲಿಕ್ಕೆ ಮನಸ್ಸು ಬರಲಿಲ್ಲ. ಆದರೂ ಧೈರ್ಯ ಮಾಡಿ ಆಗ್ಬೋದು ಸ್ವಾಮೀಜಿ ಅಂತ ಹೇಳಿಬಿಟ್ಟ. ಇದು ನಡೆದದ್ದು ಭಾನುವಾರ. ಸೋಮವಾರ ಈ ಹುಡುಗ ಕಾಲೇಜಿಗೆ ಹೋಗಿದ್ದಾನೆ. ಕಾಲೇಜಲ್ಲಿ ಇವನು ಬುಕ್ಲೆಟ್ ಅನ್ನು ಹಿಡಿದುಕೊಂಡು ನಿಂತಿದ್ದಾನೆ. ಅಷ್ಟರಲ್ಲಿ ಲೆಕ್ಚರರ್ ಬಂದುಬಿಟ್ರು. ಲೆಕ್ಚರರ್ ಬಂದ್ರಲ್ಲ, ಅಷ್ಟರಲ್ಲಿ 3-4 ಹುಡುಗರು ಏನದು ನನಗೂ ಕೊಡು ಅಂತ ಕೇಳಿ ತೆಗೆದುಕೊಂಡ್ರಂತೆ.